ಹೆಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಮಲ್ಲಿ ಎಷ್ಟು ಜನ ಮೋಟಿವೇಶನ್ ವಿಡಿಯೋ ನೋಡಿ ಇಂದಿನಿಂದ ಲೈಫ್ ಚೇಂಜ್ ಅಂತ ಡಿಸೈಡ್ ಮಾಡಿ ಆದರೆ 2 ದಿನ 3 ದಿನ ಒಂದು ವಾರದ ನಂತರ ಮತ್ತೆ ಸೇಮ್ ಲೇಜಿ ರೊಟೀನ್ಗೆ ಹೋಗಿದ್ದೀರಾ? ನಾವು ಎಲ್ಲರೂ ಹೋಗಿದ್ದೇವೆ, ನೀವು ಒಬ್ಬರೇ ಅಲ್ಲ. ಒಂದು ವಿಡಿಯೋ ಒಂದು ಸ್ಪೀಚ್ ನೋಡಿ ಫೈರ್ ಬರುತ್ತೆ, ಆದರೆ ಅದೇ ಮೋಟಿವೇಶನ್ ಯಾಕೆ ಲಾಸ್ಟ್ ಆಗಲ್ಲ? ಇವತ್ತಿನ ಈ ವಿಡಿಯೋದಲ್ಲಿ ಮೋಟಿವೇಶನ್ ಯಾಕೆ ಟೆಂಪ್ರರಿ, ಸಕ್ಸಸ್ಫುಲ್ ಜನ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಲ್ಲ ಅಂದ್ರೆ ಯಾಕೆ, ಲಾಂಗ್ ಟರ್ಮ್ ಚೇಂಜ್ಗೆ ಏನು ಬೇಕು, ಇದನ್ನ ಸಿಂಪಲ್ ಕನ್ನಡದಲ್ಲಿ ಮಾತಾಡೋಣ. ಮೋಟಿವೇಶನ್ ಅಂದ್ರೆ ಏನು? ಮೊದಲು ಮೋಟಿವೇಶನ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಮೋಟಿವೇಶನ್ ಅಂದ್ರೆ ಒಂದು ಎಮೋಷನಲ್ ಪುಷ್ ಇದ್ದ ಹಾಗೆ, ಹೊರಗಿಂದ ಬರುವ ಎನರ್ಜಿ ಮೋಟಿವೇಶನ್. ಒಂದು ಸಾಂಗ್ ಅಥವಾ ಒಂದು ಸ್ಪೀಚ್, ಒಂದು ಕ್ವಾಟ್ ಆಗಲಿ ಅಥವಾ ಒಂದು ವಿಡಿಯೋ ಆಗಲಿ ನಮ್ಮ ಎಮೋಷನ್ಗೆ ಟಚ್ ಮಾಡುತ್ತೆ ಅಷ್ಟೇ. ಅದು ಪೆಟ್ರೋಲ್ ಹಾಕಿದಂತೆ, ಪೆಟ್ರೋಲ್ ಮುಗಿದ ಮೇಲೆ ಬೈಕ್ ನಿಲ್ಲುತ್ತೆ ಅಲ್ಲವಾ, ಹಾಗೆ ಮೋಟಿವೇಶನ್ ಕೂಡ ಅದೇ ರೀತಿ ಪೆಟ್ರೋಲ್ ರೀತಿ ಆಗಿದೆ. ಮೋಟಿವೇಶನ್ ಕೂಡ ನಮಗೆ ಲಾಸ್ಟ್ ಆಗಲ್ಲ. ಮೋಟಿವೇಶನ್ ಯಾಕೆ ಲಾಸ್ಟ್ ಆಗಲ್ಲ ಅನ್ನೋದಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋಣ. ಮೋಟಿವೇಶನ್ ಎಮೋಷನ್ ಮೇಲೆ ಡಿಪೆಂಡ್ ಆಗಿದೆ. ಮೊದಲನೇದು, ಮೋಟಿವೇಶನ್ ಅನ್ನೋದು ಎಮೋಷನ್ ಮೇಲೆ ಡಿಪೆಂಡ್ ಆಗಿದೆ. ಎಮೋಷನ್ ಅನ್ನೋದು ಪರ್ಮನೆಂಟ್ ಅಲ್ಲ. ಅದು ಖುಷಿಯಾಗಲಿ, ಸಂತೋಷವಾಗಲಿ ಅಥವಾ ದುಃಖ ಆಗಲಿ, ಎಕ್ಸೈಟ್ಮೆಂಟ್ ಆಗಲಿ, ಭಯ ಆಗಲಿ, ಫಿಯರ್ ಆಗಲಿ, ಎಲ್ಲವೂ ಟೆಂಪ್ರರಿ. ಮೋಟಿವೇಶನ್ ಅನ್ನೋದು ಎಮೋಷನ್ ಬೇಸ್ಡ್ ಆಗಿದೆ. ಆದರೆ ಜೀವನ ಅನ್ನೋದು ರೂಟೀನ್ ಮೇಲೆ ನಿಂತಿದೆ, ರೂಟೀನ್ ಬೇಸ್ಡ್ ಆಗಿದೆ. ಲೈಫ್ ಅನ್ನೋದು ರೂಟೀನ್ ಬೇಸ್ಡ್ ಆಗಿದೆ. ರೂಟೀನ್ ಮುಂದೆ ಎಮೋಷನ್ ಅನ್ನೋದು ಸೋಲುತ್ತೆ. ಎರಡನೆಯದು, ಮೋಟಿವೇಶನ್ ಈಸಿ ವರ್ಕ್ಗೆ ಮಾತ್ರ ಪುಷ್ ಕೊಡುತ್ತೆ. ಮೋಟಿವೇಶನ್ ಅನ್ನೋದು ಈಸಿ ವರ್ಕ್ಗೆ ಮಾತ್ರ ಪುಷ್ ಅನ್ನ ಕೊಡುತ್ತೆ. ಮೋಟಿವೇಶನ್ ಇದ್ದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಬಿಗ್ ಪ್ಲಾನ್ಸ್ ಅನ್ನ ಮಾಡ್ತೀವಿ, ಟೈಮ್ ಟೇಬಲ್ ನ ಹಾಕೋತೀವಿ, ಗೋಲ್ಸ್ ಲಿಸ್ಟ್ ಅನ್ನ ಮಾಡ್ತೀವಿ. ಆದ್ರೆ ಮೋಟಿವೇಶನ್ ಇಲ್ಲದಾಗ ಅಲಾರಾಮ್ ಅನ್ನ ಮುಂದಕ್ಕೆ ತಳ್ತೀವಿ ಮತ್ತು ನಾಳೆ ಮಾಡೋಣ ಅಂತೇಳಿ ಕೆಲಸವನ್ನ ಮುಂದಕ್ಕೆ ಹಾಕ್ತೀವಿ. ಹಾರ್ಡ್ ವರ್ಕ್ಗೆ ಮೋಟಿವೇಶನ್ ಸಪೋರ್ಟ್ ಮಾಡಲ್ಲ, ಅದು ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಅನ್ನೋದು ಇದು ಹಾರ್ಡ್ ವರ್ಕ್ಗೆ ಸಪೋರ್ಟ್ ಮಾಡುತ್ತೆ, ಮೋಟಿವೇಶನ್ ಅಲ್ಲ. ಮೋಟಿವೇಶನ್ ಹೊರಗಿಂದ ಬರುತ್ತೆ. ಮೂರನೇದು, ಮೋಟಿವೇಶನ್ ಅನ್ನೋದು ಹೊರಗಿಂದ ಬರುತ್ತೆ. ಒಂದು ನಿಜವನ್ನ ತಿಳ್ಕೊಳ್ಳಿ, ಒಂದು ನಿಜ ಹೇಳ್ತೀನಿ, ಹೊರಗಿಂದ ಬಂದದ್ದು ಹೊರಗಿಂದಲೇ ಹೋಗುತ್ತೆ. ಅದೇ ರೀತಿ ವಿಡಿಯೋ ನೋಡಿದ್ರೆ ಫೈರ್ ಬರುತ್ತೆ, ವಿಡಿಯೋ ಮುಗಿದ್ರೆ ಎಂಪ್ಟಿ, ಖಾಲಿ ಖಾಲಿ ಅನ್ನೋ ಒಂದು ಥಾಟ್ ಬರುತ್ತೆ. ಸಕ್ಸಸ್ಫುಲ್ ಜನ ಹೊರಗಿನ ಮೋಟಿವೇಶನ್ ಮೇಲೆ ಬದುಕಲ್ಲ, ಅವರು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾರೆ, ಸಿಸ್ಟಮ್ ಅನ್ನ ಕಟ್ಕೋತಾರೆ. ನಾಲ್ಕನೆಯದು, ಮೋಟಿವೇಶನ್ ಕಂಫರ್ಟ್ ಝೋನ್ ಬ್ರೇಕ್ ಮಾಡಲ್ಲ. ಮೋಟಿವೇಶನ್ ಅನ್ನೋದು ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಲ್ಲ. ಮೋಟಿವೇಶನ್ ಹೇಳುತ್ತೆ ನೀನು ಗ್ರೇಟ್, ನೀನು ಸ್ಪೆಷಲ್ ಅಂತ ಹೇಳುತ್ತೆ. ಆದ್ರೆ ಡಿಸಿಪ್ಲಿನ್ ಏನು ಕೇಳುತ್ತೆ ಗೊತ್ತಾ? ಇವತ್ತು ಕೆಲಸ ಮಾಡಿದ್ಯಾ ಅಂತ ನಿಮಗೆ ಕೇಳುತ್ತೆ. ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಂಫರ್ಟ್ ಝೋನ್ ಬಿಡೋಕೆ ಮೋಟಿವೇಶನ್ ಸಾಲದು, ನಿಮಗೆ ಹ್ಯಾಬಿಟ್ಸ್ ಕೂಡ ಇರಬೇಕು ಕಂಫರ್ಟ್ ಝೋನ್ ಬಿಡೋಕೆ. ಐದನೇದು, ಮೋಟಿವೇಶನ್ ರಿಸಲ್ಟ್ ಬೇಗ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಮೋಟಿವೇಶನ್ ಅಂದ್ರೆ ಇದು ರಿಸಲ್ಟ್ ಅನ್ನ ಬೇಗ ಹುಡುಕಲು ನಮ್ಮನ್ನ ಪುಷ್ ಮಾಡುತ್ತದೆ. ಆದ್ರೆ ಮೋಟಿವೇಶನ್ ಮೈಂಡ್ ಸೆಟ್ 7 ದಿನದಲ್ಲಿ ಚೇಂಜ್ ಆಗ್ಬೇಕು ಅಂತ ಹೇಳುತ್ತೆ. ಆದರೆ ಲೈಫ್ ರಿಯಾಲಿಟಿ ಅನ್ನೋದು ರಿಸಲ್ಟ್ ಸ್ಲೋ ಆಗಿ ಬರುತ್ತೆ, ಆದ್ರೂ ಅದು ಪರ್ಮನೆಂಟ್ ಆಗಿ ಇರುತ್ತೆ. ರಿಸಲ್ಟ್ ಕಾಣದಾಗ ಮೋಟಿವೇಶನ್ ಅನ್ನೋದು ಸತ್ತೋಗುತ್ತದೆ. ಅದಕ್ಕಾಗಿ ಆದಷ್ಟು ಬೇಗ ರಿಸಲ್ಟ್ ಅನ್ನ ಹುಡುಕುವುದು ಅದು ಮೋಟಿವೇಶನ್ ಆಗಿದೆ. ಇದು ಡಿಸಿಪ್ಲಿನ್ ಅನ್ನೋದು ನಮಗೆ ಸ್ಲೋ ಆಗಿ ರಿಸಲ್ಟ್ ಬಂದರೂ ಕೂಡ ಅದು ಪರ್ಮನೆಂಟ್ ಆಗಿ ಇರುತ್ತದೆ. ಮೋಟಿವೇಶನ್ ಅನ್ನೋದು ಟೆಂಪ್ರರಿ ಆಗಿ ಉಳಿಯುತ್ತೆ. ಸಕ್ಸಸ್ಫುಲ್ ಜನರು ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಲ್ಲ, ಯಾಕೆ ನೋಡೋಣ. ಸಕ್ಸಸ್ಫುಲ್ ಪೀಪಲ್ ಸೀಕ್ರೆಟ್ ಅನ್ನ ಸಿಂಪಲ್ ಆಗಿ ತಿಳ್ಕೊಳ್ಳಿ. ದೇ ವರ್ಕ್ ಈವನ್ ವೆನ್ ದೇ ಡೋಂಟ್ ಫೀಲ್ ಲೈಕ್ ಇಟ್. ಅವರಿಗೆ ಮೋಟಿವೇಶನ್ ಇಲ್ಲದ ದಿನಗಳು ಇರುತ್ತೆ, ಆದರೆ ರೂಟೀನ್ ಮಿಸ್ ಆಗಲ್ಲ. ಅವರು ಮೋಟಿವೇಶನ್ ಇಲ್ಲದೇ ಇರುತ್ತಾರೆ, ಆದರೆ ರೂಟೀನ್ ಅನ್ನೋದು ಅವರು ಯಾವತ್ತೂ ಮಿಸ್ ಮಾಡಲ್ಲ. ಮಳೆ ಇರಲಿ, ಮೂಡ್ ಇರದೇ ಇರಲಿ, ಪ್ರಾಬ್ಲಮ್ ಇರಲಿ, ಯಾವುದು ಬೇಕಾದ ಪ್ರಾಬ್ಲಮ್ ಇದ್ರೂ ಸಹ ಅವರು ತಮ್ಮ ರೂಟೀನನ್ನು ಮಿಸ್ ಮಾಡೋದಿಲ್ಲ.
ಅವರ ಕೆಲಸವನ್ನ ವರ್ಕನ್ನ ಟೈಮನ್ನು ಫಿಕ್ಸ್ ಮಾಡಿರ್ತಾರೆ. ಮೋಟಿವೇಶನನ್ನು ಆಪ್ಷನಲ್ ಆಗಿ ಇಟ್ಟುಕೊಳ್ಳಲ್ಲ. ಡಿಸಿಪ್ಲಿನನ್ನು ಕಂಪಲ್ಸರಿಯಾಗಿ ಇಟ್ಟುಕೋತಾರೆ. ಮೋಟಿವೇಶನ್ಗೆ ಸಬ್ಸ್ಟಿಟ್ಯೂಟ್ ಏನು ನೋಡೋದಾದರೆ, ಮೋಟಿವೇಶನ್ಗೆ ಸಬ್ಸ್ಟಿಟ್ಯೂಟ್ ಅಂದರೆ ಮೋಟಿವೇಶನ್ ಇಲ್ಲದೆ ಹೇಗೆ ಇರೋದಂದರೆ, ಮೊದಲನೆಯದು ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಹಂತದಲ್ಲಿ. ಡಿಸಿಪ್ಲಿನ್ ಮೂಡ್ ಇರದಿದ್ದರೂ ಕೆಲಸ ಮಾಡುವುದೇ ಡಿಸಿಪ್ಲಿನ್ ಆಗಿದೆ. ಅಂದರೆ ಸ್ಮಾಲ್ ಸ್ಟೆಪ್ಸ್ ಆಗಲಿ, ಡೈಲಿ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡೋದು, ದ್ಯಾಟ್ಸ್ ಇಟ್. ಇವನ್ನೆಲ್ಲವನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ನಿಮಗೆ ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ. ಎರಡನೆಯದು ಸಿಸ್ಟಮ್ಸ್. ನೀವು ಒಂದು ಗೋಲನ್ನು ಇಟ್ಕೋತೀರಾ, ಅಂದರೆ ವೇಟ್ ಲಾಸ್ ಮಾಡ್ಕೊಳ್ಳೋ ಒಂದು ಗೋಲನ್ನು ಇಟ್ಕೋತೀರಾ, ಅಂದರೆ ತೂಕವನ್ನು ಕೆಜಿಯನ್ನು ಕಡಿಮೆ ಮಾಡುವ ಒಂದು ಗೋಲನ್ನು ಇಟ್ಕೊಂಡ್ರೆ ಸಿಸ್ಟಮ್ ಹೇಳುತ್ತೆ ಡೈಲಿ ನೀವು 30 ಮಿನಿಟ್ಸ್ ವಾಕ್ ಮಾಡಿ ಅಂತ. ಆದರೆ ನೀವು ಇನ್ನೊಂದು ನೋಡೋದಾದರೆ ಗೋಲ್ ಇಟ್ಕೋತೀರಾ, ಓದೋದು ಅಂದರೆ ಸ್ಟಡಿ ಮಾಡೋದು ಇಟ್ಕೋತೀರಾ. ಸಿಸ್ಟಮ್ ಹೇಳುತ್ತೆ ಫಿಕ್ಸ್ಡ್ ಟೈಮ್ ಫಿಕ್ಸ್ಡ್ ಪ್ಲೇಸ್ ಅನ್ನ ಚೂಸ್ ಮಾಡಿ, ಫಿಕ್ಸ್ಡ್ ಟೈಮ್ ಫಿಕ್ಸ್ ಪ್ಲೇಸ್ ಅನ್ನ ಚೂಸ್ ಮಾಡಿ ಅಂತ ಹೇಳುತ್ತೆ. ಅದೇ ರೀತಿ ಸಿಸ್ಟಮ್ ವರ್ಕ್ ಮಾಡುತ್ತೆ. ಮೋಟಿವೇಶನ್ ಇಲ್ದಿದ್ರು ಕೂಡ ಸಿಸ್ಟಮ್ ನಿಮ್ಮನ್ನ ವರ್ಕ್ ಮಾಡಿಸುತ್ತೆ. ಅದಕ್ಕಾಗಿ ಸಿಸ್ಟಮ್ ಅನ್ನ ಫಾಲೋ ಮಾಡಿ. ಮೂರನೇದು ಐಡೆಂಟಿಟಿ ಚೇಂಜ್ ಆಗುತ್ತೆ. ಅಂದರೆ ನಾನು ಟ್ರೈ ಮಾಡ್ತಿದ್ದೀನಿ ಅಂತಲ್ಲ, ನಾನು ಈ ಥರದ ವ್ಯಕ್ತಿ ಅಂತ ಹೇಳು. ಅಂದರೆ ಹೇಗಂದರೆ, ನಾನು ರೀಡರ್, ನಾನು ಲರ್ನರ್, ನಾನು ಡಿಸಿಪ್ಲಿನ್ಡ್ ಪರ್ಸನ್ ಅಂತ ನಿಮಗೆ ನೀವೇ ಹೇಳಿ. ಐಡೆಂಟಿಟಿ ಸ್ಟ್ರಾಂಗ್ ಆದರೆ ಹ್ಯಾಬಿಟ್ ಕೂಡ ಫಾಲೋ ಆಗುತ್ತೆ. ಇದರಿಂದ ನಿಮಗೆ ಮೋಟಿವೇಶನ್ ಇಲ್ಲದಿದ್ರೂ ಸಬ್ಸ್ಟಿಟ್ಯೂಟ್ ಸಿಗುತ್ತೆ. ಕೊನೆಯದಾಗಿ ಸ್ನೇಹಿತರೆ, ಮೋಟಿವೇಶನ್ ಕೆಟ್ಟದ್ದು ಅಲ್ಲ, ಆದರೆ ಅದು ಸ್ಟಾರ್ಟರ್ ಮಾತ್ರ, ಇಂಜಿನ್ ಅದಲ್ಲ. ಬರೀ ಸ್ಟಾರ್ಟ್ ಮಾಡೋಕ್ಕೆ ಒಂದು ಫೈರ್ ಅನ್ನು ಕೊಡುತ್ತೆ ಹೊರತು ಅದು ಕಂಟಿನ್ಯೂ ಆಗಿ ಇರಲ್ಲ. ಲೈಫ್ ಚೇಂಜ್ ಆಗಬೇಕಾದ್ರೆ ಮೋಟಿವೇಶನ್ ನೋಡೋದನ್ನು ಕಡಿಮೆ ಮಾಡಿ ಡಿಸಿಪ್ಲಿನ್ ಅನ್ನು ಬಿಲ್ಡ್ ಮಾಡ್ಕೊಳ್ಳಿ. ಅಂದರೆ ಡಿಸಿಪ್ಲಿನ್ ಬಿಲ್ಡ್ ಮಾಡೋದನ್ನು ಜಾಸ್ತಿ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ, ಅವನಿಗೂ ಹೆಲ್ಪ್ ಆಗಲಿ. ಕಾಮೆಂಟ್ನಲ್ಲಿ ಡಿಸಿಪ್ಲಿನನ್ನು ಫಾಲೋ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗಲಿ. ಒಂದು ವಿಡಿಯೋನಿಂದ ಅಲ್ಲ, ಒಂದು ಡಿಸಿಷನಿಂದ ನಿಮ್ಮ ಲೈಫನ್ನು ರೀಸ್ಟಾರ್ಟ್ ಮಾಡಿ. ಧನ್ಯವಾದಗಳು. ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.